ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್. ಚಿಕನ್ನಲ್ಲಿ ಏನೆಲ್ಲ ರೆಸಿಪಿ ಮಾಡ್ತೀವಿ, ಅದರಲ್ಲಿ ಚಿಕನ್ ಚಾಪ್ಸು, ಚಿಕನ್ ಬಿರಿಯಾನಿ, ಚಿಕನ್ ಪಲಾವು, ಹೀಗೆ ಏನೆಲ್ಲ ಮಾಡಿದ್ರೂ ಕೆಲವೊಮ್ಮೆ ಅನ್ನ, ಮುದ್ದೆ, ಚಿಕನ್ ಸಾರು ತಿನ್ನೋದೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಲೈಮೇಟ್ ತುಂಬ ಚಳಿ ಇದ್ದಾಗ ಬರೀ ಚಿಕನ್ ಸಾರು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಬನ್ನಿ ಇವತ್ತು 1 kg ಚಿಕನ್ಗೆ ಹಾಕುವಂಥ ಮಸಾಲೆ ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಿಕನ್ ಸಾರು ಮಾಡೋದಕ್ಕೆ ನಾವು ಹಾಕೋ ಮಸಾಲೆನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಈ ರೀತಿಯಾಗಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಲ್ವ, ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ನಾನು ಒಂದು 8 ರಿಂದ 10 ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಧನಿಯಾ ಕಾಳನ್ನ ನಾನು ಈ ಸ್ಪೂನಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಹಾಕಿದ್ದೀನಿ. ಇದನ್ನ ಕೈ ಅಳತೆಯಲ್ಲಿ ಹೇಳ್ಬೇಕಂದ್ರೆ 1 ಮುಷ್ಟಿ ಆಗುವಷ್ಟು ಧನಿಯಾ ಕಾಳು ತಗೊಳ್ಳಿ. 1 kgಗೆ 1 ಮುಷ್ಟಿ ಅನ್ನೋಷ್ಟು ಇಟ್ಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಇಂಚ್ ಆಗುವಷ್ಟು ಚಕ್ಕೆ, ಒಂದು 4 ಲವಂಗ ಮತ್ತು ಒಂದು ಪೂರ್ತಿ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚ್ ಆಗುವಷ್ಟು ಶುಂಠಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸಾರು. ಮತ್ತು ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ ಮತ್ತು 1 ಮುಷ್ಟಿ ಆಗುವಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಇದು ಕೈ ಅಳತೆಯಲ್ಲಿ ಹೇಳಿದ್ರೆ ತುಂಬ ಸುಲಭ ಆಗುತ್ತೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗಾಗಕ್ಕಿಡೋಣ. ಅದಾದಮೇಲೆ ಇದನ್ನು ರುಬ್ಕೊಂಬರೋಣ. ನೋಡಿ, ಈ ರೀತಿ ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ಈಗ ಮಸಾಲೆ ರೆಡಿ ಇದೆ, ಚಿಕನ್ ಸಾರು ಮಾಡೋಣ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಗಲೇ ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಚಿಕನ್ನೆಲ್ಲ ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಆಗುವಷ್ಟು ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ನಾವು 1/2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು 3/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆಗಲೇ ಗ್ರೈಂಡ್ ಮಾಡಿ ಎತ್ತಿಟ್ಟಿದ್ವಲ್ಲ ಮಸಾಲೆನ, ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಇದ್ರ ಜೊತೆಗೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಮಸಾಲೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನೀರು ಹಾಕೋವಾಗ ನಾವು ಬಿಸಿನೀರು ಹಾಕಿದ್ರೆ ಒಳ್ಳೆಯದು, ಚಿಕನ್ ಅಥವಾ ಮಟನ್ ಏನೇ ಕರಿ ಮಾಡಿದಾಗೂ. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಒರೆಸ್ಕೊಳ್ಳೋಣ. ನೋಡಿ, ಈಗ ಪ್ರೆಷರ್ ಹೋಗಿದೆ, ಚಿಕನ್ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾದ ಚಿಕನ್ ಸಾರು, ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೂ ಆಗಿರಲ್ಲ, ತುಂಬ ಗಟ್ಟಿನೂ ಆಗಿರಲ್ಲ. ಚಪಾತಿ, ದೋಸೆ, ಇಡ್ಲಿ ಎಂತ್ರ ಜೊತೆ ಬೇಕಾದರೂ ತಿನ್ಬೋದು, ಆದರೆ ಮುದ್ದೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.